ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಚೆನ್ನಾಗಿರಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ನೆನ್ನೆಯ ವ್ಲಾಗ್ ಕಂಟಿನ್ಯೂಟಿ ಆಗಿದೆ ಅಷ್ಟೇ. ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಡಿಮಾರ್ಟಲ್ಲಿ ಸ್ವಲ್ಪ ಮೇಕಪ್ ಆರ್ಡರ್ ಇದೆ ಅಂತ ಸೂಟ್ ಕೇಸ್ ಅದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಅದಾದಮೇಲೆ ಸ್ವಲ್ಪ ಸ್ಯಾರಿ ಫಾಲ್ ಹಾಕ್ಸೋಕ್ಕೆ ಬಂದಿತ್ತಲ್ಲ, ಅದಕ್ಕೆ ಮೆಟೀರಿಯಲ್ ತರೋಣ ಅಂತ ಬಂದಿದ್ದೆ ಫಾಲ್ಸು. ಅಲ್ಲಂತೂ ತುಂಬ ಜನ ಇರ್ತಾರೆ. ನಮಗಂತೂ ಅರ್ಜೆಂಟಲ್ಲಿ ಕೊಡೋದೇ ಇಲ್ಲ. ನಮ್ಮ ಮನೆಯವ್ರಿಗೆ ಹೋಗಿ ತಂದುಕೊಡು ಅಂದರೆ ಅಯ್ಯೋ ತುಂಬ ಜನ ಇರ್ತಾರೆ, ನೀನೇ ಹೋಗು ಅಂತಾರೆ. ವಾಕ್ ಆದಂಗೆ ಕೂಡ ಆಗುತ್ತೆ ಅಂತ ಡಿಮಾರ್ಟ್ಗೆಲ್ಲ ಗಾಡೀಲೇ ಹೋಗಿದ್ವಲ್ಲ, ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ನಡ್ಕೊಂಡೇ ಬಂದಿದ್ವಿ. ಇನ್ನು ಸ್ಯಾರಿ ಫಾಲ್ಸ್ ಎಲ್ಲ ತೊಗೊಂಡಿದ್ದಾಯಿತು. ನಾನು ಸ್ವಲ್ಪ ಡ್ರೆಸ್ಸಸ್ ತೊಗೋಬೇಕಿತ್ತು. ಸೊ ಒಂದು 4 ಜೊತೆ ಡ್ರೆಸ್ ಕೂಡ ತೊಗೊಂಡೆ. ಏನು ಗೊತ್ತಾ, ಈ ಶಾಪಲ್ಲಿನೇ ನಾನು ಜಾಸ್ತಿ ಮಕ್ಳಿಗೂ ಬಟ್ಟೆ ಸಿಗುತ್ತೆ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಮತ್ತು ನಮಗೆ ಡ್ರೆಸ್ಸಸ್ಗಳು ಎಲ್ಲ ಸಿಗುತ್ತೆ. ಸ್ವಲ್ಪ ಕಮ್ಮಿ ಅಮೌಂಟು, ಬಾರ್ಗಿಂಗ್ ಮಾಡ್ಬೋದು. ಮತ್ತು ಡ್ರೆಸ್ಸು ಅಷ್ಟೇ ಫಸ್ಟ್ ಕ್ವಾಲಿಟಿ ಥರನೇ ಇರುತ್ತೆ, ಅಂಥ ಏನು ಡ್ರೆಸ್ಗಳು ಮೋಸ ಇರೋಲ್ಲ. ಸೊ ನಾನು ಯಾವಾಗಲೂ ಅಲ್ಲೇ ತೊಗೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ನಂಗೆ ಗೊತ್ತಿರೋರೆಲ್ಲ ಬಂದು ಡ್ರೆಸ್ ಕೊಡಿಸು ಬಟ್ಟೆ ಕೊಡಿಸು ಅಂತ ಇಲ್ಲೇ ಕೇಳ್ತಾ ಇರ್ತಾರೆ. ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕಮ್ಮಿ ಮಾಡ್ತಾರೆ, ಬಾರ್ಗಿಂಗ್ ಮಾಡಿ ತೊಗೋಬೇಕಷ್ಟೇ. ಇನ್ನು ಬಿಸಿಲಲ್ಲಿ ಸುತ್ತಾಡ್ಕೊಂಡ್ಬಂದಿದ್ದು ಅಂತ ಅಪ್ಪ ಮಗಳಿಬ್ರೂ ಜ್ಯೂಸ್ ಕುಡಿತಾಯಿದ್ರು. ನನಗೇನು ಅಷ್ಟು ಇಷ್ಟ ಆಗೋಲ್ಲ, ಫ್ರೂಟಿ ಎಲ್ಲ ಕಫ ಕಟ್ದಂಗೆ ಆಗುತ್ತೆ ನಂಗೆ ಅದು, ಅದಕ್ಕೆ ನಾನು ಅದೆಲ್ಲ ಏನೂ ಕುಡಿಯೋದಿಲ್ಲ. ಇನ್ನು ಸುಹಾಸು ಡೈಲಿ ಇವಾಗ ಜಂಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಹೈಟ್ ಆಗಬೇಕು ಅಂತ ಡೈಲಿ ಒಂದು ಸ್ವಲ್ಪ ಮಾಡ್ತಾಯಿರ್ತಾನೆ. ಅವನು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಇನ್ನು ತಂದಿರೋ ಸೂಟ್ ಕೇಸೆಲ್ಲ ಹಂಗಂಗೆ ಇಟ್ಟಿದ್ವಿ. ಇವತ್ತು ನಮ್ಮನೆಯವರೇ, ನಿನಗೆ ಸ್ವಲ್ಪ ಓಡಾಡಿಕೊಂಡು ಕೆಲಸ ಮಾಡಿದ್ಯಾ, ಮತ್ತು ಕೆಲಸ ಇವತ್ತು ಜಾಸ್ತಿನೇ ಆಯಿತು, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೆ. ಸೊ ಅದಕ್ಕೋಸ್ಕರ ನಾನು ಸಾಂಬಾರು ಮಾಡ್ತೀನಿ, ಸೊಪ್ಪನ್ನು ಕ್ಲೀನ್ ಮಾಡಿಕೊಡು ಅಂದಿದ್ರು. ಆದರೆ ನಾನೇ ಮಾಡಿಬಿಟ್ಟೆ. ಏನು ಗೊತ್ತಾ, ಈ ಸಾಂಬಾರು ಬೇಗನೆ ಆಗಿಬಿಡುತ್ತೆ. ಇದು ನಾನು ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ಕಲ್ತ್ಕೊಂಡಿದ್ದು. ಒಂದು ಸಾರಿ ನಾನು ಮನೇಲಿ ಟ್ರೈ ಮಾಡಿದ್ದೆ, ಇಷ್ಟ ಆಗುತ್ತೋ ಇಲ್ವೋ ಅಂತ. ತುಂಬ ಇಷ್ಟ ಆಯಿತು. ಸೊಪ್ಪು ಸಾಂಬಾರು ಥರನೇ ಅನಿಸಲ್ಲ, ಬೇಗನೂ ಮಾಡಿದ್ಯಾ ಅಂತ ಅಂದರು. ಸರಿ, ನನಗೆ ಇಷ್ಟ ಆಯಿತು. ಮತ್ತು ಇದೆಲ್ಲ ರಿಸ್ಕಿನ ಥರ ಏನಿಲ್ಲ, ಸೊಪ್ಪೆಲ್ಲ ಮಸಿಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ. ಸರಿ, ತುಂಬ ಈಸಿಯಾಗಿದೆ. ಇವತ್ತು ಕೂಡ ಇದೇ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅವರು ಕೂಡ ಕಾರ್ ವಾಶ್ ಮಾಡ್ಕೋತೀನಿ ಅಂತ ಹೋಗಿದ್ರು ನಮ್ಮ ಮನೆಯವರು. ಏನಂದರೆ ನಾಳೆ ಅವ್ರಿಗೂ ಟ್ರಿಪ್ ಇದೆ, ನನಗೂ ಮೇಕಪ್ ಆರ್ಡರ್ ಇದೆ. ಇಬ್ಬರು ಹೊರಗಡೆ ಹೋಗ್ತೀವಿ. ಸುಹಾಸ್ ಒಬ್ಬನೇ ಮನೇಲಿ ಇರ್ತೀನಿ ಅಂತಿದ್ದಾನೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಅವನೊಬ್ಬನೇ ಬಿಟ್ಟು ಆಮೇಲೆ ನಾನು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನಕ್ಕನ ಹೆಲ್ಪ್ ಆಗುತ್ತೆ ಅಂತ. ಏನಂದರೆ ನಾಳೆ 2 ಲೊಕೇಶನಲ್ಲಿ ನನಗೆ ಮೇಕಪ್ ಆರ್ಡರ್ ಇರೋದು. ಒಂದು ಎಂಗೇಜ್ಮೆಂಟು, ಒಂದು ಬಳೆ ಶಾಸ್ತ್ರ. ಸೊ ಎರಡೂ ಅಟೆಂಡ್ ಮಾಡಬೇಕು ಅಂದರೆ ಆನ್ ಟೈಮ್ಗೆ ನಾನು 2 ವೀಲರಲ್ಲಿ ಹೋಗಬೇಕು. ಅದಕ್ಕೆ 2 ವೀಲರ್ ತೊಗೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಏನಕ್ಕನ ಮೇಘನೆ ಹೆಲ್ಪ್ ಆಗ್ತಾಳೇನೋ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಸುಹಾಸನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ನಮಗೆ 3 ಜನನ ಹಾಕೊಂಡು ಲಾಂಗ್ ಇರೋದ್ರಿಂದ ಕನಕಪುರದವರೆಗೂ ನಾನೇ ಗಾಡಿ ಓಡಿಸ್ಬೇಕು. ಸೊ ಅವನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ಮನೇಲೇ ಇರ್ತಾನಂತೆ. ಇನ್ನು ನಾನು ನಾಳೆ ಒಂದು ಡೇ ಒಂದು ಸ್ವಲ್ಪ ಇರ್ತಾನೆ. ನಾನು ನೈಟ್ ಅಷ್ಟರಲ್ಲಿ ಮತ್ತೆ ರಿಟರ್ನ್ ಆಗಿಬಿಡ್ತೀನಿ ಆರ್ಡರ್ ಮುಗಿಸ್ಕೊಂಡು. ಸೊ ಅವನು ಒಬ್ಬನೇ ಮನೇಲಿ ಇರ್ತೀನಿ ಅಂತಿದ್ದಾನೆ. ನೋಡೋಣ ಏನು ಮಾಡ್ತಾನೆ ಅಂತ. ಇನ್ನು ಸಾಂಬಾರು ಕೂಡ ರೆಡಿ ಆಯಿತು. ನಮಗೆ ಗೋಲ್ಗಪ್ಪ ಎಲ್ಲ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪನೇ ರೈಸ್ಗೆ ಇಟ್ಕೊಂಡೆ, ಸಾಕಾಯಿತು ನಮಗೆ. ಇನ್ನು ಸ್ಯಾರಿ ಫಾಲ್ಸ್ ಹಾಕಬೇಕಿತ್ತಲ್ಲ, ನಾಳೆ ಹಾಕಿ ಕೊಟ್ಟು ಆಮೇಲೆ ನಾನು ಆರ್ಡರ್ಗೆ ಹೋಗಬೇಕು. ಅದಕ್ಕೋಸ್ಕರ ಸ್ಯಾರಿ ಎಲ್ಲ ಫಾಲ್ಸ್ ಎಲ್ಲ ನಾನು ಇವಾಗೇ ತೊಳೆದು ಒಣಗಾಕ್ಕೊತಾ ಇದ್ದೀನಿ. ಏನಂದರೆ ನಾನು ಸಿಂಕಲ್ಲಿನೇ ವಾಶ್ ಮಾಡ್ಕೊಂಬಿಡ್ತೀನಿ ಸ್ಯಾರಿ ಫಾಲ್ಸ್ ಎಲ್ಲ, ಅಡುಗೆ ಮನೇಲಿ ವಾಶ್ ಮಾಡಿ ಒಣಗಾಕ್ಕೊಳ್ತೀನಿ. ನಮ್ಮ ಮನೆಯವರು ಅಷ್ಟರಲ್ಲಿ ಬಂದರು. ಅವರು ಹೊರಗಡೆ ಈ ಥರ ಡ್ರೈಯಾಗಿ ಹಾಕ್ತಾಯಿದ್ದಾರೆ. ಏನು ಸಿಕ್ಕಾಪಟ್ಟೆ ಬಿಸಿಲಿದೆ. ಸರಿ, ಈ ಬಿಸಿಲಿಗೆ ಬೇಗನೆ ಒಂದು 10 ನಿಮಿಷಕ್ಕೆಲ್ಲ ಫಾಲ್ಸ್ ಎಲ್ಲ ಒಣಗೋಯ್ತು ಅನ್ಬೋದು. ಈ ಥರ ಚೆನ್ನಾಗಿ ಗಟ್ಟಿ ಗಿಂಡಿ ಡ್ರೈಗೆ ಹಾಕ್ಬಿಟ್ರೆ ದೂರ ದೂರ ಒಣಗಾಕಿದ್ರೆ ಆ ಗಾಳಿಗೆ ಒಣಗೋಗ್ಬಿಡುತ್ತೆ. ಸರಿ, ಅದು ಫಾಲ್ಸ್ ಎಲ್ಲ ಒಣಗೋಷ್ಟರಲ್ಲಿ ನಾವು ಊಟ ಮುಗಿಸ್ಕೊಂಬಿಡೋಣ ಅಂತ ಎಲ್ಲರೂ ಊಟ ಮಾಡ್ತಾಯಿದ್ವಿ. ಇದಂತೂ ಮನೇಲಿ ಮಾಡಿರೋ ತುಪ್ಪ. ನಮ್ಮ ಮನೆಯವರು ಜಾಸ್ತಿನೇ ಹಾಕ್ಬಿಟ್ರು, ಒಂಚೂರು ತುಪ್ಪ ಹಾಕು ಅಂತ ಅಂದರೆ ಜಾಸ್ತಿ ಆಯಿತು ನನಗೆ. ಚೆನ್ನಾಗಿತ್ತು ಸಾಂಬಾರು, ಅನ್ನ ಒಂಥರ ಚೆನ್ನಾಗಿತ್ತು. ಇನ್ನು ಇವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಟಯರ್ಡ್ ಆಗಿದ್ದರಿಂದ ಮಲ್ಕೊಂಡ್ಬಿಟ್ಟಿದ್ವಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾನು ಲಗೇಜೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಾಳೆ ಹೋಗಬೇಕು ಮೇಕಪ್ ಆರ್ಡರ್ಗೆ. ಇವತ್ತು ಮೇಘನಾಗೆ ಹಲ್ಲು ಟ್ರೀಟ್ಮೆಂಟ್ ಇತ್ತು. ಏನು ಗೊತ್ತಾ, ಇನ್ನೊಂದು 20 ದಿನ ಅವ್ರು ಇರೋಲ್ಲ, ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ಕರಿತಾನೇ ಇದ್ದರು, ಮಕ್ಕಳನ್ನ ಕಳಿಸಿ ಏನು ಮಾಡ್ತೀರಾ ನೀವು, ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರಾ, ಅವರು ಮನೇಲಿ ಇರ್ತಾರೆ, ಬೇಜಾರಾಗುತ್ತೆ, ಕಳಿಸಿ ಅಂತ. ಸರಿ, ಈ ವರ್ಷ ಊರಿಗೆ ಹೋಗಿರಲಿ ನೋಡೋಣ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಊರಿಗೆ ಯಾಕೆ ಇವಾಗ ಕಳಿಸ್ತಾ ಇದ್ದೀರಾ ಅಂತ ಕೂಡ ಕೇಳ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲನೂ. ಕಳಿಸೋದಾದರೆ ಮೊದಲೇ ಕಳಿಸಿ ಇಷ್ಟೊತ್ತಿಗೆಲ್ಲ ಕರ್ಕೊಬಿಡ್ಬೇಕು ತಾನೇ ಅಂತಿದ್ರು.
ಅದು ಲಾಸ್ಟ್ ಟೈಮು ಕಳ್ಸೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ನಂಗೆ ಸ್ವಲ್ಪ ಆರ್ಡರ್ಸ್ ಇತ್ತಾ, ಏನೋ ಮೇಘ್ನ ಒಂಚೂರು ಹೆಲ್ಪ್ ಮಾಡ್ತಾಳೇನೋ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಅಂದ್ಕೊಂಡೆ. ಮತ್ತು ಇವಾಗೆಲ್ಲ ಎಂಗೇಜ್ಮೆಂಟು ಮೇಕಪ್ ಇದೆಲ್ಲ ಮುಗಿಸ್ಕೊಂಡು ಬಂದನಲ್ವ, ಸ್ವಲ್ಪ ನನಗೆ ವಾಯ್ಸ್ ಕೂಡ ಚೇಂಜ್ ಆದಂಗೆ ಆಗ್ಬಿಟ್ಟಿದೆ. ಹೇಗೆ ಬರ್ತಿದೆಯೋ ಗೊತ್ತಿಲ್ಲ, ಮಾತಾಡ್ತಾಯಿದ್ರೆ ಗಂಟಲೆಲ್ಲ ಕಟ್ಕೊಂಡಂಗೆ ಆಗ್ತಾಯಿದೆ. ಇನ್ನು ನೆಕ್ಸ್ಟ್ ಆರ್ಡರ್ಗಳೆಲ್ಲನೂ ಹೇಗೆ ಮಾಡ್ತೀನೋ ನೋಡಬೇಕು. ಅಷ್ಟರಲ್ಲಿ ಮೇಘ್ನನ್ನ ಕರ್ಕೊಂಡು ಬಂದೆ ಹಾಸ್ಪಿಟಲ್ಗೆ. ಇವರಂತೂ ತುಂಬ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ ಅಂತಲೇ ಅನ್ಬೋದು. ಯಾಕಂದರೆ ನಾವು ಹಿಂಗೆ ಏನೇ ಒಂದು ಅಡ್ಜಸ್ಟ್ಮೆಂಟ್ ಕೇಳಿದ್ರು ಮಾಡಿಕೊಡ್ತಾರೆ, ಇಲ್ಲ ಅನ್ನಲ್ಲ. ಊರಿಗೆ ಹೋಗ್ತಾ ಇದ್ದಾಳೆ, ಸ್ವಲ್ಪ ಅಲ್ಲದ್ದು ಟ್ರೀಟ್ಮೆಂಟ್ ಏನೇನಿದೆ ಮ್ಯಾಮ್ ಅದೆಲ್ಲ ಮುಗಿಸ್ಕೊಟ್ಬಿಡಿ ಸ್ವಲ್ಪ ಬೇಗ ಅಂತ ಅಂದಿದ್ವಿ. ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು, ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. 1 ರಿಂದ 1.5 ಅವರ್ ಟೈಮ್ ಹಿಡಿಯುತ್ತೆ, 1-2 ಅವರೇ ಬೇಕು. ಅಲ್ಲೂ ವೈರೆಲ್ಲ ಚೇಂಜ್ ಮಾಡ್ತಾರಲ್ವ ಅದಕ್ಕೆ. ಅವಳು ಆಮೇಲೆ 2 ಅವರ್ ಆಯಿತು, ನಾನು ಅಲ್ಲೇ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಂಡು ಬಂದೆ. ಇನ್ನು ನನಗೆ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಮತ್ತು ಆರ್ಡರ್ಗಳು ಇರೋದ್ರಿಂದ ತೋರಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ಅಷ್ಟೊತ್ತಲ್ಲಿ ಊಟ ಮಾಡಿ ತಕ್ಷಣ ನಾನು ಆಸ್ಪತ್ರೆಗೆ ಹೋಗಿ ಬಂದ್ವಿ. ಆಮೇಲೆ ಅದೇ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಇನ್ನು ಅದಾದಮೇಲೆ ಇವತ್ತು ಸ್ಯಾರಿ ಫಾಲ್ಸ್ ಎಲ್ಲ ಕೊಟ್ಬಿಡ್ಬೇಕಿತ್ತಲ್ಲ, ಸರಿ ಫಾಲ್ಸ್ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೆ. ಇಲ್ಲೇನಾಯಿತು ಗೊತ್ತಾ, ಈ ಸ್ಯಾರಿಗಳ್ನೆಲ್ಲ ಹೇಗೋ ಹಾಕ್ಬಿಟ್ಟೆ. ಇಲ್ಲೊಂದು ಸ್ಯಾರಿ ಯೆಲ್ಲೋ ಕಲರ್ದೊಂದು ಸ್ಯಾರಿ ಇತ್ತು ಫಾಲ್ಸ್ ಹಾಕೋದು, ಅದಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋಯಿತು. ಏನು ಗೊತ್ತಾ, ಯಾವ ಕಡೆ ಒಳಗಡೆ ಯಾವುದು ಹೊರ್ಗಡೆ ಯಾವುದು ಅಂತಲೇ ಗೊತ್ತಾಗಲಿಲ್ಲ. ನನಗಂತೂ ಎಷ್ಟು ನೋಡಿದ್ದೀನಿ ಅಂದರೆ ನನಗೆ ತಲೆನೇ ನೋವು ಬಂದುಬಿಡ್ತು, ಅಷ್ಟು ಹುಡುಕಿದ್ದೀನಿ, ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ನಮ್ಮನೆ ಪಕ್ಕದವ್ರನ್ನೂ ಕೂಡ ಕೇಳಿದೆ. ನಾನು ಸ್ಯಾರಿ ಅಷ್ಟು ಯೂಸ್ ಮಾಡಲ್ವಲ್ಲ, ಮೋಸ್ಟ್ಲಿ ನಂಗೆ ಗೊತ್ತಾಗ್ತಾ ಇಲ್ವೇನೋ, ಅವ್ರನ್ನ ಕೇಳೋಣ ಅಕ್ಕ ಹೆಂಗೆ ಇದು ಮೇನ್ ಯಾವುದು, ಒಳಗಡೆದು ಯಾವುದು ಹೊರ್ಗಡೆದು ಯಾವುದು ಅಂತಲೇ ಕೇಳಿದಾಗ ಅವರು ಎಲ್ಲ ಹುಡ್ಕಿ ಸಾಕಾಯ್ತು. ಅವರು ಮನೆ ಜನ ಎಲ್ಲ ನೋಡಿದ್ರು, ಆದರೆ ಗೊತ್ತಾಗಲೇ ಇಲ್ಲ. ವಿದ್ಯಾ ಸ್ಯಾರಿ ಫುಲ್ಲು ಒಂದೇ ಥರನೇ ಅನ್ನಿಸ್ತಾ ಇದೆಯಲ್ಲ, ಹೆಂಗೆ ಕಂಡುಹಿಡಿಯೋದು ಇದು, ಯಾಕೆ ಈ ಥರ ಇದೆ ಅಂತ. ಅಷ್ಟು ವರ್ಕ್ ಇತ್ತು, ಒಳಗಡೆದು ಹೊರ್ಗಡೆದು ದಾರ ಒಂದೊಂದು ಸೀರೆ ಕ್ಲಿಯರಾಗಿ ಕಾಣಿಸ್ಬಿಡುತ್ತೆ. ಎಷ್ಟು ಕನ್ಫ್ಯೂಸ್ ಇತ್ತು ಅಂದರೆ ಅವ್ರ ಕೈಲೂ ಕಂಡುಹಿಡಿಯೋದಕ್ಕಾಗಲೇ ಇಲ್ಲ. ಏನು ಅನ್ಕೋತಾರೋ ನೋಡೋರು, ಏನು ಕುಮಾರನ್ ಮಗ ಇಂಥ ಡ್ರೆಸ್ ಹಾಕೊಂತಾನಲ್ಲ ಅಂತ ಅನ್ಕೊಂತಾರೆ. ಒಳಗಡೆ ತೆಗ್ದು ನೋಡಕ್ಕೆ ಯಾರು ಬರ್ತಾರೆ? ಈಚೆ ಕಾಣಿಸಲ್ವಾ? ಎಂದು ಕಾಣಿಸ್ತದೆ ಒಳಗಡೆ ತಾನೇ ದಾರ ಹಾಕೋದು. ಈಚೆ ಅಂತ ಹಾಕು, ಈಚೆ ಏನು ಹಾಕ್ತಾರೆ? ಅಲ್ಲಿ ಮಾತ್ರ ಇರೋದು, ಫುಲ್ ಹೊಲ್ಬಿಟ್ಯಾ ನೀನೇ ಚಡ್ಡಿ ನಿಂಗೆ ಹಾಕಕ್ ಬರುತ್ತಾ? ಬರುತ್ತೆ, ಹೋಗಿ ದುಡ್ಡು ಕೊಟ್ಟು ಹಾಕಿಸ್ಕೋಬೇಕು ಅಪ್ಪ ಮಗ ಹೋಗಿ. ಇದು ಹಾಕ್ಬಿಡು ಬಾಯಿಲ್ಲ ಅನ್ಕೊಂಡು. ಮಿಷಿನ್ ಹಾಕ್ಬೇಕು, ಬೇಗ ಹೊಲ್ಕೊಡು. ಒಗ್ಗಕ್ಕೆ ಹಾಕಿರೋ ಬಟ್ಟೆ ಚಡ್ಡಿ ತಂದವನೆ ಹೊಲ್ಕೊಡು ಅಂತ. ನಿಜ, ಇದು ಎತ್ಕೊಂಡು ಹೋಗ್ತೀನಿ. ಇದು ಜೋಬು ನೋಡು, ಇದು ಒಳಗಡೆ ಕಾಣಿಸ್ತದೆ. ಏನು ಸ್ಯಾರಿ ಫಾಲ್ಸ್ ಎಲ್ಲ ಹಾಕಿದ್ಮೇಲೆ ನನ್ನ ಮಗ ಸ್ವಲ್ಪ ಚಡ್ಡಿ ಹೊಲ್ಗೆ ಬಿಟ್ಬಿಟ್ಟಿದ್ದೆ, ಅದು ಹೊಲ್ಕೊಡು ಅಂತ ಬಂದಿದ್ದ. ಆ ಚಡ್ಡಿನ ನಾನು ಬೇರೆ ಅದೇ ಕಲರ್ ದಾರ ಹಾಕ್ತಿದ್ರೆ ಇಲ್ಲ ಅದು ಮ್ಯಾಚಿಂಗ್ ದಾರ ಹಾಕೊಂತಿದ್ದ. ಒಳಗಡೆ ತಾನೇ ದಾರ ಇರುತ್ತೆ, ಯಾರೋ ನೋಡ್ತಾರೆ ಅಂದರೆ ಕುಮಾರನ ಮಗ ನೋಡಿ ಎಂಥ ಬಟ್ಟೆ ಹಾಕ್ಕೊಂಡವನೆ ಅಂತ ಊರಲ್ಲೆಲ್ಲ ಅಂದ್ಕೊಳ್ಳಲ್ವ, ಹೊಲ್ಕೊಡು ಅಂತ ರೇಗಿಸ್ತಾ ಇದ್ದ. ಇನ್ನು ಅವನ ಹತ್ರ ಮಾತಾಡಿಕೊಂಡು ಆ ಬಟ್ಟೆ ಕೂಡ ಆಲ್ಟ್ರೇಷನ್ ಮಾಡಿ ಕೊಟ್ಟೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.